ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಹೌದು, ರೋಡ್ ಸೈಡಲ್ಲಿ ಮಾಡುವಂತಹ ಮಸಾಲ ಪಾನಿಪುರಿನ ನಾನಿವತ್ತು ಮನೆಯಲ್ಲೇ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ. ಅದು ಒಂದು 10 ನಿಮಿಷದಲ್ಲೇ ನಾವು ರೆಡಿ ಮಾಡ್ಕೊಬಹುದು. ಹಾಗೆ ಯಾವುದೇ ಜಾಸ್ತಿ ಐಟಮ್ ಕೂಡ ಬೇಕಾಗಿಲ್ಲ, ಎಲ್ಲ ಮನೆಯಲ್ಲೇ ಇರುತ್ತೆ. ಮಕ್ಕಳು ಕೇಳಿದಾಗ ಪಟಾಪಟ್ನಂತ ಮಾಡಿ ಕೊಡ್ಬೋದು. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಅವಾಗವಾಗ ಮಾಡ್ತಾನೆ ಇರ್ತೀನಿ. ಮಕ್ಕಳು ಯಾವಾಗನ ಕೇಳಿದ್ರು ಅಂದರೆ ನಾವು ಹೊರಗಡೆ ಜಾಸ್ತಿ ತರೋದೇ ಇಲ್ಲ. ನಾವು ಏನಿದ್ರು ಮನೇಲಿರುವ ಐಟಮ್ಗಳಿಂದನೇ ನಾನು ಮಕ್ಕಳಿಗೆ ಗೋಬಿ ಆಗಿರ್ಬೋದು, ಮಸಾಲ ಪಾನಿಪುರಿ ಆಗಿರ್ಬೋದು, ಗೋಲ್ಗುಪ್ಪ ಆಗಿರ್ಬೋದು, ನಾನು ಮನೆಯಲ್ಲೇ ತಯಾರು ಮಾಡಿಕೊಡ್ತೀನಿ. ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ತುಂಬ ದಿನದಿಂದ ಕೂಡ ಹಿಂದೆ ವಿಡಿಯೋ ಹಾಕಿದ್ದೆ. ಆ ವಿಡಿಯೋಗೆ ಒಳ್ಳೆ ಕಮೆಂಟ್ಗಳು ಬಂದಿತ್ತು. ಹಾಗಾಗಿ ಇವತ್ತು ಕೂಡ ನಾನು ಸಿಂಪಲ್ಲಾಗಿ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದರು ಅಂತ ಹೇಳಿ ನಾನು ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ರೋಡ್ ಸೈಡಲ್ಲಿ ಮಾರುವಂತಹ ಮಸಾಲ ಪಾನಿಪುರಿನ ಅದು ಹೇಗೆ ಅಂತ ನೋಡೋಣ ಬನ್ನಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಇದಕ್ಕೆ ಜಾಸ್ತಿ ಐಟಮ್ ಏನು ಬಳಸಿಲ್ಲ. ಹಾಗಾಗಿ ಬನ್ನಿ ಸಿಂಪಲ್ಲಾಗಿ ನೋಡೋಣ. ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೋಡಿ, ಈ ಕುಕ್ಕರಲ್ಲಿ ಮೊದಲೇ ನಾನು ಆಲೂಗೆಡ್ಡೆ ಮತ್ತು ಬಟಾಣಿನ ನಾನು ಕೂಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 100 ಗ್ರಾಮು ಕೂಡ ತೊಗೊಂಡಿಲ್ಲ ಬಟಾಣಿನ. ಇದು ಒಂದು 10 ಪ್ಲೇಟ್ ಆಗುತ್ತೆ. ಒಂದು ದಪ್ಪದಾಗಿರುವಂಥ ಆಲೂಗೆಡ್ಡೆನ ಕಟ್ ಮಾಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ಗಿಂತ ಕಮ್ಮಿ ಬಟಾಣಿನ ಬಳಸಿ ನಾವು ಒಂದು 10 ಪ್ಲೇಟ್ ಪಾನಿಪುರಿನ ಮಾಡ್ಬೋದು. ನಾನಿಲ್ಲಿ ಬಟಾಣಿನ ನೆನೆಸಿಟ್ಕೊಂಡಿರ್ತೀನಿ. ಯಾವಾಗಲೂ ಫ್ರಿಜ್ಜಲ್ಲಿ ಇರುತ್ತೆ, ನೆನೆಸಿರೋ ಅಂತಹ ಬಟಾಣಿ ಇರುತ್ತೆ. ಇವತ್ತು ಬಟಾಣಿ ಇರಲಿಲ್ಲ. ಹಾಗಾಗಿ ನಾನು 1 ಅವರ್ ಮುಂಚೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಹಾಗಾಗಿ ನಾನು 1 ಅವರ್ ಆದಮೇಲೆ ನಾನು ಬಟಾಣಿನ ಒಂದು 4 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆ ಮತ್ತು ಬಟಾಣಿನ 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. 2 ಈರುಳ್ಳಿನ ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗಾಗಿ ಹಸಿಮೆಣ್ಸಿಕಾಯಿನ ಖಾರಕ್ಕೆ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಚಕ್ಕೆ ಲವಂಗನ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಅಷ್ಟೇ. ಮಸಾಲೆ ರುಬ್ಬೋದಕ್ಕೆ ಇದು. ನೀವು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ. ಸಿಡಿಯುತ್ತೆ, ಯಾರು ಈ ರೀತಿ ಹಾಕ್ಕೊಬೇಡಿ. ಮಧ್ಯ ಸೀಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಧ್ಯಕ್ಕೆ ಕಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ನೋಡಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಬಿಟ್ಟೆ. ದಯವಿಟ್ಟು ಯಾರು ಈ ಥರ ಮಾಡಬೇಡಿ, ಕೈಗೆ ಸಿಡಿಯುತ್ತೆ ಒಂದೊಂದು ಬಾರಿ ಇದು ಹಸಿಮೆಣ್ಸಿಕಾಯಿ. ಇವಾಗ ಇಲ್ಲಿ ನೋಡಿ ಟೊಮೊಟೊ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಟೊಮೊಟೊನ ನಾನು 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೋಡ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಟೊಮೊಟೊ ಜೊತೆಲಿ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇರೆ ಏನೂ ಹಾಕ್ತಾ ಇಲ್ಲ ಇಲ್ಲಿ ನಾನು. ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನಾವು. ಟೊಮೊಟೊ ಸಾಫ್ಟ್ ಆಗಬೇಕು ರುಬ್ಬೋದಕ್ಕೆ. ನೋಡ್ಬೋದು, ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿನೇ ಇರಲಿ, ಜಾಸ್ತಿ ಐ ಫ್ಲೇಮ್ ಇಟ್ಕೊಬೇಡಿ. ಯಾಕಂದರೆ ಟೊಮೊಟೊ ಒಂದು ಕಡೆ ಸಾಫ್ಟ್ ಆಗುತ್ತೆ, ಇನ್ನೊಂದು ಕಡೆ ಸಾಫ್ಟ್ ಆಗಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಉರಿಲೇ ಇಟ್ಕೊಂಡ್ರೆ ಎಲ್ಲ ಒಂದೇ ಸಮನೆ ಫ್ರೈ ಆಗುತ್ತೆ. ಈರುಳ್ಳಿ ಇರ್ಬೋದು, ಹಸಿಮೆಣ್ಸಿಕಾಯಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಟೊಮೊಟೊ ಇರ್ಬೋದು, ಎಲ್ಲ ಕೂಡ ಒಂದೇ ಸಮನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಮೀಡಿಯಮ್ ಉರಿಲೇ ಇಟ್ಕೊಬೇಕು ಇದನ್ನು. ಐ ಫ್ಲೇಮ್ ಇಟ್ಟಾಗ ಏನಾಗ್ಬಿಡುತ್ತೆ ಅಂತ ಹುರಿಗೆ ಜಾಸ್ತಿ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಉರಿಲೇ ಇಟ್ಕೊಂಡು 1 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಮೀಡಿಯಮ್ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ಹಸಿಮೆಣ್ಸಿಕಾಯಿ ಎಲ್ಲ ಕಲರ್ ಚೇಂಜ್ ಆಗಿದೆ, ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಹಾಗೆ ಟೊಮೊಟೊನೂ ಕೂಡ ಸಾಫ್ಟ್ ಆಗಿದೆ ನೋಡ್ಬೋದು ನೀವು. ಈಗ ಇದನ್ನು ನಾನು ಒಂದು ಸಣ್ಣ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಜಾರಿಗೆ ನಾನು ಎಲ್ಲನೂ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ 1-2 ನಿಮಿಷ ಬಿಟ್ಟಿದೆ ನಾನು. ಇವಾಗ ತಣ್ಣಗಾದ್ಮೇಲೆ ನಾನು ಹಾಕೋತಾ ಇರೋದು ನೋಡ್ಬೋದು. ಅದೇ ಬಾಣಲಿನೇ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ನಾನು. ಈಗ ಅದನ್ನು ಮಸಾಲೆನ ರುಬ್ಕೊಂಡು ಬರ್ತೀನಿ. ನೋಡ್ಬೋದು ಇಲ್ಲಿ ನೋಡಿ, ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು,
ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ನಾನು ಬೇಯಿಸಿರೋ ಅಂತಹ ಬಟಾಣಿನ ಕೂಡ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಸಣ್ಣ ಜಾರ್ ಆಗಲಿಲ್ಲ ಅಂದರೆ ಸ್ವಲ್ಪ ದೊಡ್ಡ ಜಾರು ಕೂಡ ತೊಗೊಬೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಬಟಾಣಿ ರುಬ್ಬೋದಕ್ಕೆ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ದಪ್ಪನಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ರುಚಿ ಕೂಡ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ಬಟಾಣಿ ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಅದೇ ಬಾಣಲಿನೇ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಅದರಲ್ಲೇ ಒಂದು ಅರ್ಧ ಸ್ಪೂನಷ್ಟು ಇತ್ತು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ಸ್ವಲ್ಪ ಗರಂ ಮಸಾಲ, 1 ಚಿಟಿಕೆ ಅರಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡು ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಎಣ್ಣೆ ಕಾದ ನಂತರ ನಾವು ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಹಾಕ್ತಾಯಿದ್ದೀನಿ ಧನಿಯಾ, ಗರಂ ಮಸಾಲ, 1 ಚಿಟಿಕೆ ಅರಶಿನ ಪುಡಿನ ನಾವು ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ. ರೋಡ್ ಸೈಡಲ್ಲಿ ಯಾವ ರೀತಿ ಇರುತ್ತೆ ಮಸಾಲ ಪಾನಿಪುರಿ ಟೇಸ್ಟು, ಅದೇ ರೀತಿಯೇ ಬರುತ್ತೆ. ಯಾವುದು ಡಿಫ್ರೆಂಟ್ ಕೂಡ ಆಗಿರೋದಿಲ್ಲ, ಹೆಚ್ಚು ಕಮ್ಮಿ ಕೂಡ ಆಗಿರೋದಿಲ್ಲ, ಅದೇ ಟೇಸ್ಟೇ ಇರುತ್ತೆ. ನೋಡಿ, ಇವಾಗ ನಾನು ಮಸಾಲೆನ ಕೂಡ ರುಬ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು 100 ಗ್ರಾಮ್ಗಿಂತನೂ ಬಟಾಣಿನ ಕಮ್ಮಿ ತೊಗೊಂಡಿದ್ದೀವಿ. 10 ಪ್ಲೇಟ್ ಪಾನಿಪುರಿ ಆಗುತ್ತೆ ಇದು. ನೋಡ್ಬೋದು ಮಸಾಲೆ, ನೀವು ಗ್ರೇವಿ ನೋಡ್ಬೋದು ಇವಾಗ ಎಷ್ಟಾಗುತ್ತೆ ಅಂತ ಹೇಳಿ. 10 ಪ್ಲೇಟ್ ಮಿನಿಮಮ್ ಕರೆಕ್ಟಾಗಿ ಆಗುತ್ತೆ ಇದು. ಮನೆಯಲ್ಲಿ ಎಲ್ಲರೂ ತಿನ್ಬೋದು ಇದನ್ನು. ನಾವು ರೋಡ್ ಸೈಡಲ್ಲಿ ತಿನ್ನೋದಕ್ಕಿಂತ ಮನೇಲಿ ಈ ರೀತಿ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಈ ಥರ ತಿನ್ಬೋದು. ನೋಡಿ, ನಾನಿಲ್ಲಿ ಅದೇ ಜಾರ್ಗೆ 1-2 ಟೇಬಲ್ ಸ್ಪೂನಷ್ಟು ನಾನು ನೀರನ್ನ ಹಾಕ್ಕೊಂಡು ಹಸಿ ಮಸಾಲೆನ ಫ್ರೈ ಮಾಡ್ಕೊಂಡ್ವಲ್ಲ, ಈಗ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಆಲೂಗೆಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕ್ಕೊಬೇಕು. ಸ್ವಲ್ಪ ಈ ರೀತಿ ಫ್ರೈ ಆಗಲಿ, ಹಸಿ ಮಸಾಲೆ ಎಲ್ಲ, ಅದು ಹಸಿ ಮಸಾಲೆ ಏನಿಲ್ಲ, ಫ್ರೈ ಮಾಡಿಕೊಂಡೇ ಹಾಕ್ಕೊಂಡಿರೋದು. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಹಾಕಿರೋದ್ರಿಂದ ಅದ್ರ ವಾಸನೆ ಹೋಗಲಿ ಅಂತ ಹೇಳಿ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಹಸಿ ಬಟಾಣಿನ ಕೂಡ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಅಂತೀನಿ, ಬೇಯಿಸಿರೋ ಬಟಾಣಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿಟ್ಟಿರೋದನ್ನ ನಾವು ಇಲ್ಲಿ ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಮನೇಲಿ ಸಪ್ರೇಟಾಗಿ ಈ ಥರ ಗ್ರೇವಿಗೆ ನೀವು ಹಸಿ ಬಟಾಣಿ ಮತ್ತು ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಕೊಂಡು ಕೂಡ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇದು ಈ ರೀತಿ ಕೂಡ ಮಾಡ್ಕೊಬೋದು. ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು ಎಲ್ಲ ಮಸಾಲೆ ಎಲ್ಲ ಬೆಂದು ಗ್ರೇವಿ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಹಾಗಾಗಿ ನಾನು ಇವಾಗ ಆಲೂಗೆಡ್ಡೆ ಮತ್ತು ಬಟಾಣಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ಸಹಾಯದಿಂದ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿಕೊಂಡು ಹಾಕೋಬೇಕು. ನಾನು ಯಾಕಂದರೆ ಮಸಾಲೆ ರುಬ್ಬುವಾಗ ಕೂಡ ಹಾಕಿಲ್ಲ, ಮಸಾಲೆ ಫ್ರೈ ಮಾಡುವಾಗಲೂ ಕೂಡ ಹಾಕಿಲ್ಲ. ಹಾಗಾಗಿ ಇಲ್ಲಿ ನಾನು ಇವಾಗ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಇದಕ್ಕೆ 1 ಗ್ಲಾಸಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೋತೀನಿ. ನೀರು ಕೂಡ ತೋರಿಸ್ತೀನಿ. ಇದರಲ್ಲಿ ಆಲೂಗೆಡ್ಡೆ ಬೇಯಿಸಿರೋಂಥ ನೀರೇ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಗಟ್ಟಿ ಆದರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲಾಂದರೆ ಆಲೂಗೆಡ್ಡೆ ಬಟಾಣಿ ನೀರೇ ಇರುತ್ತಲ್ಲ, ಅದೇ ಸಾಕಾಗುತ್ತೆ. ನನಗೆ ಇಲ್ಲಿ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ತುಂಬ ಗಟ್ಟಿಯಾಗುತ್ತೆ ಅಂತ ಹೇಳಿ ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೋಡಿ ಇಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನೀರನ್ನ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಕೂಡ ಹಾಕಬಾರ್ದು. ಆಲೂಗೆಡ್ಡೆ ಬೇಯಿಸಿರೋಂಥ ನೀರು ಇರುತ್ತಲ್ಲ, ಅದನ್ನು ಇದ್ದರೆ ನೀವು ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇವಾಗ ಅದು ಇರಲಿಲ್ಲ, ಹೀಗೆ ಇಷ್ಟು ಗಟ್ಟಿಯಾಗಿ ಬೆಂದಿತ್ತು, ಹಾಗಾಗಿ ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಬೇಕು. 1-2 ಕುದಿ ಬಂದರೆ ರೆಡಿಯಾಗುತ್ತೆ ಮಸಾಲೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ, ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಹಾಕ್ಕೋಬೋದು. ಹೆಚ್ಚಾದರೆ ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 1-2 ಕುದಿ ಬರ್ಸಿದ್ರೆ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ಕುದೀತಾ ಇದೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಪೂರಿನ ತೊಗೊಂಡಿದ್ದೀನಿ. ಇದು ರೆಡಿ ಪೂರಿ ಸಿಗುತ್ತೆ. ನಾನು ಸಿಟಿಗೆ ಹೋಗ್ತೀನಲ್ಲ ಮಾರ್ಕೆಟಲ್ಲಿ, ಅಲ್ಲಿ ತಂದು ಇಟ್ಕೊಂಡಿರ್ತೀನಿ. ಹಾಗಾಗಿ ಪೂರಿ ಇತ್ತು, ಮಕ್ಕಳು ಕೂಡ ಕೇಳ್ತಾಯಿದ್ರು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ.
ನಮಗೆ ಪೂರಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಒಂದು 3 ಪ್ಲೇಟ್ ಆಗೋಷ್ಟು ಒಟ್ಟಿಗೆ ನಾನು ಸರ್ವಿಂಗ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಒಂದು 10 ಪೂರಿನ ಹಾಕಿದ್ದೀನಿ. ನಾನು 10 ಪೂರಿನ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಪೂರಿನೂ ಕೂಡ ಅಷ್ಟೇ ಗರಿಗರಿಯಾಗಿ ಇರುತ್ತೆ. ಇಲ್ಲಿ ನಾವು ಒಂದು 50 ಪುರಿ ಇರುತ್ತೆ. 25 ರೂಪಾಯಿ ಇದು ಒಂದು ಪ್ಯಾಕೆಟು. ನಾನು ಬೇಕಾದಾಗ ತಂದಿಟ್ಕೊಂಡಿರ್ತೀನಿ ಈ ರೀತಿ ಪುರಿಗಳನ್ನ. ಬೇಕಾಗುತ್ತೆ ಅಂತೇಳಿ ಸಡನ್ಲಿ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಈ ರೀತಿ ಮಾಡ್ಕೊಬೋದು ಅಂತ ಹೇಳಿ ನಾನು ಪ್ಯಾಕೆಟ್ ಸಿಕ್ಕುವಾಗ ತಂದಿಟ್ಕೊಂಡಿರ್ತೀನಿ. ಇಲ್ಲಾಂದರೆ ನೀವು ಹಿಂದಿನ ವೀಡಿಯೋದಲ್ಲಿ ಕೂಡ ಪೂರಿ ಮಾಡಿ ನಾನು ಪೂರಿ ಹೊತ್ತಿ ಬೇಯಿಸಿರೋದು ಕೂಡ ತೋರಿಸಿದ್ದೀನಿ. ನೀವು ಅದು ಕೂಡ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಕೂಡ ಮನೇಲಿ ಮಾಡೋದ್ರಿಂದ. ನಾನು ಉದ್ದಿನ ಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡಿರೋದು ಹೋದ ವೀಡಿಯೋದಲ್ಲಿ. ಇವಾಗ ನೋಡಿ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಪ್ಲೇಟ್ಗೂ ಕೂಡ ಹಾಕ್ಕೊಳ್ಳೋದಕ್ಕಿಂತ ಪೂರಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದು ನೋಡ್ಬೋದು ಮಸಾಲೆನ ನಾನು ಒಂದು 3 ಒಂದು ಸಣ್ಣ ಸೌಟಿಂದ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಟಾಣಿ ಆಲೂಗೆಡ್ಡೆ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಹಾಗೆ ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗೆ ಕಟ್ ಮಾಡಿರೋಂಥ ಈರುಳ್ಳಿ. ಹಾಗೆ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ದಪ್ಪ ಆಯಿತು ಟೊಮೊಟೊ ಹಣ್ಣು ಕಟ್ ಮಾಡಿರೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ ನಾನು. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸೇವ್ ಪುರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಬಹಳ ರುಚಿಕರವಾದಂತಹ ರೋಡ್ ಸೈಡಲ್ಲಿ ಮಾರುವಂತಹ ಪಾನಿಪುರಿ ಮಸಾಲ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನಮಗೆ ಬಟಾಣಿ ಅನ್ನೋದು ನೆನೆಸಿರೋ ಬಟಾಣಿ ಅನ್ನೋದು ಮನೇಲಿದ್ದರೆ ನಮಗೆ ಒಂದು 10 ನಿಮಿಷದಲ್ಲೇ ನಾವು ರೋಡ್ ಸೈಡಲ್ಲಿ ಮಾರುವಂತಹ ಮಸಾಲ ಪಾನಿಪುರಿನ ಮಾಡ್ಕೊಬೋದು. ಬಹಳ ರುಚಿಕರವಾಗಿತ್ತು. ಯಾವುದೇ ಜಾಸ್ತಿ ಐಟಮ್ನ ಕೂಡ ನಾನು ಬಳಸಿಲ್ಲ. ಎಲ್ಲ ಮನೆಯಲ್ಲೇ ಸಿಗುವಂತಹ ಪದಾರ್ಥದಿಂದ ನಾನು ಮಸಾಲ ಪುರಿನ ಮಾಡಿದ್ದೀನಿ. ದಯವಿಟ್ಟು ಅತಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ವಿಡಿಯೋನ ನೋಡ್ತಾ ಇಲ್ಲ ಮತ್ತು ನೋಡಿದವರು ಕೂಡ ಕಮೆಂಟ್ನ ಮಾಡ್ತಾಯಿಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಒಳ್ಳೆ ಕಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತುಕತೆನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.